ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಎರಡೇ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದ್ರು ಅದು ಸದ್ದು ಮಾಡ್ತಾ ಇರೋ ರೇಂಜ್ ನೋಡಿದ್ರೆ ಎಲ್ಲರೂ ಚಿತ್ತ ನೆಡುವಂತಿದೆ. ಅಂದಹಾಗೆ ಈ ಬಾರಿಯ ಕೇಂದ್ರ ಬಿಂದು ದಾವಣಗೆರೆ ದಕ್ಷಿಣ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ. ಶಾಮನೂರು ಕುಟುಂಬದ ಬಿಗಿ ಹಿಡಿತಾ ಇರೋ ಕ್ಷೇತ್ರದಲ್ಲಿ ಈಗ ಪಕ್ಷದ ಕಟ್ಟರ್ ಬೆಂಬಲಿಗರೇ ರೊಚ್ಚಿಗೆದ್ದಿದ್ದಾರೆ. ಟಿಕೆಟ್ ಘೋಷಣೆಯಾಗುವ ಮುನ್ನವೇ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅಂತಿಮವಾಗಿ ಟಿಕೆಟ್ ಫೈನಲ್ ಆಗಿದ್ದು ಸಮರ್ಥ ಶಾಮನೂರುಗೆ. ಆದರೆ ಅಲ್ಲಿಯ ತನಕ ಪಕ್ಷ ಏನು ಹೇಳಿದ್ರು ಪಾಲಿಸ್ತೀವಿ ಅಂತಿದ್ದ ಮುಸ್ಲಿಂ ಸಮುದಾಯ ಈಗ ಬೀದಿಗಿಳಿದಿದೆ. ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ, ಈ ರೆಬೆಲ್ ವಿಚಾರ ಕಾಂಗ್ರೆಸ್ಗೆ ನೆಗೆಟಿವ್ ಆಗುತ್ತಾ ಅಥವಾ ಯಾರೂ ಊಹಿಸದ ರೀತಿಯಲ್ಲಿ ಪಾಸಿಟಿವ್ ಆಗಿಬಿಡುತ್ತಾ ಅನ್ನೋ ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅಷ್ಟರಲ್ಲಿ ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಇಟ್ಟು ಒತ್ತಡ ಹಾಕಿ ಸಚಿವ ಜಮೀರ್ ಅಹಮದ್ ಖಾನ್ ಮನವಿ ಇಟ್ಟರು. ಟಿಕೆಟ್ ಫೈನಲ್ ಆಗಿದ್ದು ಮಾತ್ರ ಶಾಮನೂರು ಕುಟುಂಬಕ್ಕೆ. ಇದರಿಂದ ರೊಚ್ಚಿಗೆದ್ದಿರೋ ಮುಸ್ಲಿಂ ಸಮುದಾಯ ತಾವು ಬೆಂಬಲಿಸೋ ವ್ಯಕ್ತಿಯನ್ನ ಕಣಕ್ಕಿಳಿಸಿ ಸವಾಲ್ ಹಾಕಿದೆ. ನಗರದ ಅಖ್ತರ್ ರಾಜ ಸರ್ಕಲ್ನಲ್ಲಿ ಜಮಾಯಿಸಿದ್ದ ಮುಸ್ಲಿಂ ಸಮುದಾಯದ ಯುವಕರು ವಾಹನ ಸಂಚಾರವನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗೆ ದ್ರೋಹ ಬಗೆದಿದೆ ಅಂತ ಘೋಷಣೆ ಕೂಗಿ ಹೈಕಮಾಂಡ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಸಾಕಷ್ಟು ಮನವಿ ಮಾಡಿದ್ರು. ನಮ್ಮ ಮನವಿ ಲೆಕ್ಕಕ್ಕೆ ತಗೊಂಡಿಲ್ಲ, ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಕೆ ಮಾಡಿಕೊಂಡಿದೆ. ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತೀವಿ ಅಂತ ಯುವಕರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಮುಸ್ಲಿಂ ಮುಖಂಡ ಸಾದಿಕ್ ಪೈಲ್ವಾನ್ ಕೂಡ ಸ್ಪರ್ಧಿಸೋದು ಖಚಿತವಾಗಿದೆ. ಆದರೆ ಇದು ಇಲ್ಲಿಗೆ ಮುಗಿದಿಲ್ಲ. 12ನೇ ವಾರ್ಡ್ನ ಯುವಕರು, ಕಾಂಗ್ರೆಸ್ ಮುಖಂಡ ಶಫೀಕ್ ಪಂಡಿತ್ ಅವರ ಶಿಷ್ಯರು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಬಹಿರಂಗವಾಗಿ ಬೆಂಬಲವನ್ನ ಘೋಷಿಸಿದ್ದಾರೆ. 20ಕ್ಕೂ ಹೆಚ್ಚು ಮುಸ್ಲಿಮರು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಇದು ಅತ್ಯಂತ ಅಚ್ಚರಿಯ ಬೆಳವಣಿಗೆ ಎನಿಸಿಕೊಳ್ತಾ ಇದೆ. ಯಾಕಂದ್ರೆ 2023ರ ಎಲೆಕ್ಷನ್ನಲ್ಲಿ ಉಚಿತಗಳು ಘೋಷಣೆಯಾದ್ರೂ ಕಾಂಗ್ರೆಸ್ ಅತ್ಯಂತ ನಂಬಿಕೆ ಇರಿಸಿದ್ದು ಮುಸ್ಲಿಂ ಸಮುದಾಯದ ಮೇಲೆ. ಯಾಕಂದ್ರೆ ಖಂಡಿತ ಅವರು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ದೃಢವಾಗಿತ್ತು. ಅದೇ ನಿಜವಾಯ್ತು ಕೂಡ. ಆದರೆ ಇಂದು ಎದ್ದಿರೋ ಅಸಮಾಧಾನಕ್ಕೆ ಪ್ರಮುಖ ಎದುರಾಳಿ ಬಿಜೆಪಿ ಸೇರ್ಪಡೆ ಆಗ್ತಾ ಇದ್ದಾರೆ ಅಂದ್ರೆ ಉದ್ದೇಶ ಕ್ಲಿಯರ್ ಆಗಿದೆ. ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸೋದಕ್ಕೆ ಅಸಮಾಧಾನಿತರು ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅಲ್ಲದೆ ಸಾಕಷ್ಟು ಮುಸ್ಲಿಂ ಯುವಕರು ರ್ಯಾಂಡಮ್ ಆಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡೋ ಮೂಲಕ ವೋಟ್ ಸ್ಪ್ಲಿಟ್ ಮಾಡೋದಕ್ಕೂ ರೆಡಿಯಾಗಿದ್ದಾರೆ ಅನ್ನೋ ಸುದ್ದಿ ಬರ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಈ ಒಳಜಗಳದ ಲಾಭ ಬಿಜೆಪಿಗೆ ವರವಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಇನ್ನೊಂದು ಆಯಾಮದಲ್ಲಿ ಇದೇ ವಿಚಾರ ಕಾಂಗ್ರೆಸ್ಗೆ ಬೂಸ್ಟ್ ಕೊಟ್ಟು ಇನ್ನೊಂದು ದಿಕ್ಕಿಂದ ವೋಟ್ ಸಮೀಕರಣ ಆಗ್ಬೋದು, ಸಮರ್ಥ ಶಾಮನೂರು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕೂಡ ನಡೆದಿದೆ. ಹೇಗೆ ಅಂದ್ರೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅನ್ನ ಬೆಳೆಸಿದ್ದೇ ಶಾಮನೂರು ಕುಟುಂಬ ಅನ್ನೋದನ್ನ ಎಲ್ಲರೂ ಒಪ್ಪಿಕೊಳ್ತಾರೆ. ಆದ್ರಿಂದ ಈಗ ಅವರ ವಿರುದ್ಧ ಒಂದು ಸಮುದಾಯ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ರೆ, ಇನ್ನೊಂದು ದಿಕ್ಕಲ್ಲಿ ಲಿಂಗಾಯತ ಸಮುದಾಯ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡಿ ಕೈ ಅಭ್ಯರ್ಥಿ ಬೆನ್ನಿಗೆ ನಿಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ. ಆದರೆ ಇದು 100ಕ್ಕೆ 100 ನಡೆದ್ರೆ ಪಾಸಿಟಿವ್ ಆಗುತ್ತೆ. ಇಲ್ಲ ಅಂದ್ರೆ ಬಿಜೆಪಿಗೆ ಗೆಲುವಿನ ಹಾದಿ ಸುಗಮವಾದಂತಾಗುತ್ತೆ. ಒಂದು ವೇಳೆ ಇದು ಧಾರ್ಮಿಕ ಯುದ್ಧ ಅನ್ನೋ ಹಾಗಿದ್ರೆ ಒಂದೊಂದು ದಿಕ್ಕಿಗೆ ಒಂದೊಂದು ಧರ್ಮಗಳು ಗಟ್ಟಿಯಾಗಿ ನಿಲ್ಲಬೇಕು. ಆದರೆ ಅದು ಸಾಧ್ಯವೇ ಇಲ್ಲ. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೆ ಬೆಂಬಲ ಕೊಡೋ ಮಟ್ಟಕ್ಕೆ ಮುಸ್ಲಿಂ ಸಮುದಾಯ ಯೋಚಿಸಿದೆ ಅಂದ್ರೆ ಅವರು ಕಾಂಪ್ರಮೈಸ್ ಆಗೋದು ಕಷ್ಟ. ಸರಿ, ಹಿಂದೂಗಳೆಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಪರ ಹೋಗ್ತಾರಾ ಅಂತ ಕೇಳಿದ್ರೆ ಬಿಜೆಪಿಯಲ್ಲೂ ಹಿಂದೂ ಅಭ್ಯರ್ಥಿ ಇರೋದ್ರಿಂದ ಅದು ಸಾಧ್ಯವಿಲ್ಲ. ಅಲ್ಲದೆ ಈ ಹಿಂದೆ ಕಾರ್ತಿಕ ದೀಪ ವಿಚಾರದಲ್ಲಿ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಹಿಂದೂಗಳ ವಿರುದ್ಧ ಸಹಿ ಹಾಕಿದ್ರು ಅನ್ನೋ ಅಸಮಾಧಾನ ಕೂಡ ಭುಗಿಲೆದ್ದಿತ್ತು. ಅದರಿಂದ ಏನಾಗುತ್ತೆ ಅಂತ ಊಹಿಸೋದೇ ಕಷ್ಟವಾದಂತಿದೆ. ಆದರೆ ಇಷ್ಟೆಲ್ಲ ಆಗೋ ಅಂದಾಜಿದ್ರು ಕಾಂಗ್ರೆಸ್ ಹೈಕಮಾಂಡ್ ಯಾಕೆ ಸುಮ್ಮನಿದೆ, ಜಾಸ್ತಿ ಟೆನ್ಷನ್ ಆದಂತೆ ಕಾಣಿಸ್ತಾ ಇಲ್ವಲ್ಲ ಅಂತ ನೋಡೋದಾದ್ರೆ ಅದಕ್ಕೂ ಕಾರಣ ಇದೆ ಅನ್ನೋ ಚರ್ಚೆ ಇದೆ. ಯಾಕಂದ್ರೆ ಈಗ ಬಂದಿರೋ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ನಿರ್ಧಾರವನ್ನ ಕೈಗೊಂಡ್ರು ಅದರಿಂದ ಅಸಮಾಧಾನ ಆಗೇ ಆಗುತ್ತೆ ಕನ್ಫರ್ಮ್. ತೀರಾ ಕೆದಕೋದಕ್ಕೆ ಹೋಗಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡೋ ಬದಲು ಏನಾಗುತ್ತೋ ಆಗ್ಲಿ ಸೈಲೆಂಟ್ ಆಗಿ ವಾಚ್ ಮಾಡಿದ್ರಾಯ್ತು. ಅಬ್ಬಬ್ಬಾ ಅಂದ್ರೆ ಒಂದು ಕ್ಷೇತ್ರವನ್ನ ಸೋಲಬಹುದು, ಅದರಿಂದ ಸರ್ಕಾರಕ್ಕಂತೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಬಹುಮತ ದೊಡ್ಡ ಮಟ್ಟದಲ್ಲೇ ಇದೆಯಲ್ಲ ಅನ್ನೋ ರೀತಿ ಯೋಚಿಸಿದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.